ರಿಸ್ಕ್ನಲ್ಲಿದ್ದಾರೆ ಡಿ ಕೆ ಶಿವಕುಮಾರ್ ಇನ್ನು 25 ದಿನದಲ್ಲಿ ಒಂದು ಬಿಗ್ ಟಾಸ್ಕ್ ಅನ್ನು ಎದುರಿಸಬೇಕಾಗಿದೆ. ಅವರಿಗೆ ಅಸ್ಸಾಂ ಚುನಾವಣೆಯಲ್ಲಿ ಈ ಬಾರಿ ಕಾಂಗ್ರೆಸ್ಸನ್ನು ಗೆಲ್ಲಿಸುವಂಥ ಟಾಸ್ಕನ್ನು ಟ್ರಬಲ್ ಶೂಟರ್ಗೆ ಕೊಟ್ಟಿದ್ದಾರೆ. ಅದರಲ್ಲೂ ಡಿ ಕೆ ಶಿವಕುಮಾರ್ ಮೇಲೆ ನಿಂತು ಅವರನ್ನು ಟಾಸ್ಕ್ ಮಾಸ್ಟರ್ ಆಗಿ ಕೆಲಸ ಮಾಡಿಸ್ತಾ ಇರೋದು ಪ್ರಿಯಾಂಕಾ ಗಾಂಧಿ ಅವರು ಮುಂದೆ ನಿಂತಿರುವಾಗ ಕೆಲಸ ಮಾಡಿ ತೋರಿಸ್ಲಿಲ್ಲ ಅಂದರೆ ಅದು ಡಿ ಕೆ ಶಿವಕುಮಾರ್ಗೆ ದೊಡ್ಡ ಸೋಲು. ಯಾಕೆಂದರೆ ಭವಿಷ್ಯದಲ್ಲಿ ಕಾಂಗ್ರೆಸ್ನಲ್ಲಿ ರಾಹುಲ್ ಗಾಂಧಿಗಿಂತ ಚಾರ್ಮಲ್ಲಿ ಕಾಣಿಸ್ತಾ ಇರೋದು, ಅತ್ಯಂತ ಹೆಚ್ಚು ಹೆಸರನ್ನು ಗಳಿಸ್ಕೊಳ್ತಾ ಇರೋದು ಪ್ರಿಯಾಂಕಾ ಗಾಂಧಿ. ಅವರನ್ನು ಕನ್ವಿನ್ಸ್ ಮಾಡೋದಕ್ಕಾದರೂ ಅಸ್ಸಾಂನಲ್ಲಿ ಎಫರ್ಟ್ ಜಾಸ್ತಿ ಹಾಕಬೇಕು. ಡಿ ಕೆ ಶಿವಕುಮಾರ್ ಅವರಿಗೆ ಬಿಗ್ ಚಾಲೆಂಜ್. ಇನ್ನು 25 ದಿನಗಳು ಅವರಿಗೆ ಇಲ್ಲಿ ಸಿ ಎಂ ಸ್ಥಾನ ಕೇಳೋಕ್ಕೂ ಸಮಯ ಇಲ್ಲ, ಕಿತ್ತಾಡೋಕ್ಕೂ ಸಮಯ ಇಲ್ಲ. ಈ ಸೆಷನ್ ಬೇರೆ ಮಾಡಬೇಕಾಗಿದೆ. ಡಿ ಕೆ ಶಿವಕುಮಾರ್ ಬಹುತೇಕ ಕರ್ನಾಟಕ ವಿಧಾನಸಭೆಯಲ್ಲಿ ಸೆಷನ್ನಲ್ಲಿ ಭಾಗವಹಿಸೋದಕ್ಕೆ ಅವರಿಗೆ ಸಮಯ ಸಿಗೋ ಸಾಧ್ಯತೆ ಇಲ್ಲ. ಅವರು ಅಸ್ಸಾಂನಲ್ಲಿ ಕಾಂಗ್ರೆಸ್ಸನ್ನು ಗೆಲ್ಲಿಸಬೇಕು. ಅಸ್ಸಾಂ ಯಾವ ರೀತಿಯಲ್ಲಿ ಕಾಂಗ್ರೆಸ್ ಪರವಾಗಿ ಅಂದರೆ ಈ ಬಾರಿ ಅಸ್ಸಾಂ ಕಾಂಗ್ರೆಸ್ಗೆ ಒಂದು ಗೆಲುವು ತಂದು ಕೊಡಬಹುದಾದ ರಾಜ್ಯ ಅಂತ ಅನ್ನಿಸ್ತಾ ಇದೆ. ಆ ಕಾರಣಕ್ಕೆ ಅಸ್ಸಾಮನ್ನು ಕೇಂದ್ರೀಕರಿಸಿಕೊಂಡು ಈ ಬಾರಿ ಡಿ ಕೆ ಶಿವಕುಮಾರ್ ಅವರಿಗೆ ಟಾಸ್ಕನ್ನು ಕೊಟ್ಟಿದ್ದಾರೆ. ಬಘೇಲ್ ಕೂಡ ಇದ್ದಾರೆ. ಆದರೆ ಬಘೇಲ್ ಇದ್ದರೂ ಕೂಡ ಡಿ ಕೆ ಶಿವಕುಮಾರ್ ಈಗ ಪ್ರೆಸೆಂಟ್ DCM ಕರ್ನಾಟಕದಲ್ಲಿರೋದ್ರಿಂದ, ಅದು ಕೂಡ ಟ್ರಬಲ್ ಶೂಟರ್ ಅಂತ ಹೆಸರಾಗಿರೋದ್ರಿಂದ ಇಲ್ಲಿನ ಅಸ್ಸಾಂನ ಚುನಾವಣಾ ಫಲಿತಾಂಶವನ್ನು ಡಿ ಕೆ ಶಿವಕುಮಾರ್ ಬದಲಾಯಿಸಬೇಕು ಅಂತ ಕಾಂಗ್ರೆಸ್ ಕಾಯ್ತಾ ಇದೆ. ಆದರೆ ಇಲ್ಲಿ ಹಿಮಂತ ಬಿಸ್ವಾ ಶರ್ಮಾ ಅನ್ನುವಂಥ ಒಬ್ಬ ಗಟ್ಟಿಗನನ್ನು ಎದುರಿಸೋದು ಅಷ್ಟು ಸುಲಭ ಅಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ. ಹಿಮಂತ ಬಿಸ್ವಾ ಶರ್ಮಾ ಹೋದಲ್ಲೆಲ್ಲ ಮಹಿಳೆಯರು ಮಕ್ಕಳನ್ನು ಅತ್ಯಂತ ಹೆಚ್ಚು ಅಭಿಮಾನದಿಂದ ಕಾಣ್ತಾರೆ, ಅವರನ್ನು ಪ್ರೀತಿಯಿಂದ ಬರಸೆಳಿತಾರೆ, ಅವ್ರನ್ನ ತನ್ನತ್ತ ಸೆಳೆದುಕೊಳ್ತಾರೆ. ಅಂದರೆ ಆ ಒಂದು ದೊಡ್ಡ ವರ್ಗ ಏನಿದೆ, ಪುಟ್ಟ ಮಕ್ಕಳನ್ನು ಅತ್ಯಂತ ಹೆಚ್ಚು ಪ್ರೀತಿಸ್ತಾರೆ, ಅವರ ತಲೆ ಸವರ್ತಾರೆ. ಆ ಮೂಲಕ ಇಡೀ ಕುಟುಂಬದ ಒಬ್ಬ ವ್ಯಕ್ತಿಯ ರೀತಿಯಲ್ಲಿ ಮಾಮ ಅಂತಾನೆ ಅವರನ್ನು ಮಾಮ ಅಂತಾನೆ ಅಲ್ಲಿಯ ಅಸ್ಸಾಂನ ಜನ ಕರೀತಾರೆ. ಹಾಗೆ ಹಿಮಂತ ಬಿಸ್ವಾ ಶರ್ಮಾ ಅಷ್ಟೊಂದು ಪ್ರೀತಿಯನ್ನು ಅಸ್ಸಾಂನಲ್ಲಿ ಗಳಿಸ್ಕೊಂಡಿದ್ದಾರೆ. ಹಾಗೆ ನೋಡಿದರೆ 2015-16ರಲ್ಲಿ BJPಗೆ ಬಂದವರು ಹಿಮಂತ ಬಿಸ್ವಾ ಶರ್ಮಾ. ಅಲ್ಲಿವರೆಗೂ ಕಾಂಗ್ರೆಸ್ನಲ್ಲಿದ್ದವರು. ಕಾಂಗ್ರೆಸ್ನಲ್ಲಿ ಯಾವ ತರುಣ್ ಗೊಗೊಯ್ ಅವರ ನಾಯಕತ್ವದ ವಿರುದ್ಧ ಸಿಡಿದೆದ್ದು BJPಗೆ ಬರ್ತಾರೆ. ಬಂದ ನಂತರ ಚುನಾವಣೆಯಲ್ಲಿ ಕಾಂಗ್ರೆಸ್ಸನ್ನು ಸೋಲಿಸಿ BJPಯನ್ನು ಅಧಿಕಾರಕ್ಕೆ ತರ್ತಾರೆ. 2ನೇ ಬಾರಿ ಅಧಿಕಾರಕ್ಕೆ ತರ್ತಾರೆ. ಮದ್ರಾಸಗಳನ್ನು ಬಂದ್ ಮಾಡಿಸಿ ಮದ್ರಾಸಗಳಿಗೆ ಬೈ ಹೇಳಿ ಅಲ್ಲಿ ಶಾಲಾ ಕಾಲೇಜುಗಳನ್ನು ಶುರು ಮಾಡಿಸ್ತಾರೆ. ಏನು ಮದ್ರಸಾಗಳಿಂದ ಇಂಜಿನಿಯರ್ ಡಾಕ್ಟರ್ಗಳೇನಾದರೂ ಹೊರಗಡೆ ಬರ್ತಾರಾ ಅನ್ನೋ ಪ್ರಶ್ನೆಯನ್ನು ಎಲ್ಲರ ಮುಂದೆ ನಿಂತು ಕೇಳ್ತಾರೆ. ಆಮೇಲೆ ನೇರವಾಗಿಯೇ ಪ್ರಶ್ನೆ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಒಂದು ಸಮುದಾಯವನ್ನು ಓಲೈಕೆ ಮಾಡ್ತಾರಲ್ಲ, ನನ್ನ ಬ್ರದರ್ಸ್ ಅವರು ಅಂತ ಒಂದು ಮುಸ್ಲಿಂ ಸಮುದಾಯವನ್ನು ಹೇಳ್ತಾರಲ್ಲ, ಅದನ್ನು ನೇರವಾಗಿಯೇ ಅದನ್ನು ಪ್ರಶ್ನೆ ಮಾಡ್ತಾರೆ. ನೋಡಿ, ಈ ಒಂದು ನೀವು ಓಲೈಕೆ ಮಾಡ್ತಾ ಇರುವಂಥ ಸಮುದಾಯ ಇದೆಯಲ್ಲ, ಇವರು ತಮ್ಮ ಜನಸಂಖ್ಯೆಯನ್ನು ಹೆಚ್ಚಿಸ್ಕೊಳ್ತಾ ಇದ್ದಾರೆ, ಬೇಕು ಅಂತಲೇ ಹೆಚ್ಚಿಸ್ಕೊಳ್ತಾ ಇದ್ದಾರೆ. ಹಾಗೆ ಅರಣ್ಯದ ಭಾಗಗಳನ್ನು ಆಕ್ರಮಿಸಿಕೊಂಡು ಅಲ್ಲಿ ಮನೆಗಳನ್ನು ಕಟ್ಕೊಂಡು ಆ ಭಾಗಗಳನ್ನು ಸಂಪೂರ್ಣ ನಾಶ ಮಾಡ್ತಾ ಇದ್ದಾರೆ. ಅಸ್ಸಾಂನಲ್ಲಿ ಇವರು ಬಾಂಗ್ಲಾದಿಂದ ನುಸುಳುಕೋರರು ಬಂದು ಅಸ್ಸಾಂನ ಭಾಗದಲ್ಲಿ ಹೆಚ್ಚು ಒಳಗೆ ನುಸುಳಿ ಅಲ್ಲಿ ಆಧಾರ್ ಕಾರ್ಡ್, ಅಲ್ಲಿನ ವೋಟರ್ ID ಮಾಡಿಸ್ಕೊಂಡು ಅಲ್ಲಿ ವೋಟ್ ಹಾಕ್ತಾ ಅಲ್ಲಿ ರೇಷನ್ ಕಾರ್ಡನ್ನು ಪಡ್ಕೊಳ್ತಾ ಅಸ್ಸಾಂನ ಮೂಲ ನೆಲೆ ಏನಿದ್ದಾರೆ, ಅಲ್ಲಿನ ಮೂಲ ವಾಸಿಗರೇನಿದ್ದಾರೆ ಅವರ ಹಕ್ಕನ್ನು ಕಸಿದುಕೊಳ್ತಾ ಇದ್ದಾರೆ. ಹಾಗಾಗಿ ನಾನು ಅಸ್ಸಾಂನ ಮೂಲ ಮುಸ್ಲಿಮರಿದ್ದಾರೆ, ಅಸ್ಸಾಂನ ಮೂಲ ಜನ ಇದ್ದಾರೆ, ಅವ್ರ ಪರ ಇದ್ದೀನಿ. ನಾನೆಲ್ಲೋ ಬಾಂಗ್ಲಾದೇಶದಿಂದ ಬಂದವ್ರ ಪರ ಇಲ್ಲ, ಅವ್ರನ್ನ ಬ್ರದರ್ಸ್ ಅಂತ ಕರೆಯಲ್ಲ. ಹೀಗೆ ನೇರವಾಗಿ ಮಾತಾಡುವಂಥ, ಹಾಗೆ ಅಸ್ಸಾಂನ ಪ್ರತಿಯೊಬ್ಬರನ್ನು ಕೂಡ, ಎಲ್ಲ ಸಮುದಾಯದವ್ರನ್ನೂ ಕೂಡ ಹೆಗಲ ಮೇಲೆ ಕೈ ಹಾಕಿ ಮಾತಾಡಿಸುವಂಥ ಹಿಮಂತ ಬಿಸ್ವಾ ಶರ್ಮಾ ಏನಿದ್ದಾರೆ, ಅವರನ್ನು ಎದುರಿಸಿ ಗೆಲ್ಲಬೇಕಾಗಿದೆ ಡಿ ಕೆ ಶಿವಕುಮಾರ್. ಈಗ ದಾವಣಗೆರೆ ಟಿಕೆಟ್ ಯಾರಿಗೆ ಕೊಡಬೇಕು ಅಂತ ಹೇಳಿದ್ರು ಅವರಿಗೆ ಸಮಯ ಇಲ್ಲ ಹೇಳೋದಕ್ಕೆ. ಬಾಗಲಕೋಟೆ ಟಿಕೆಟಿಗೆ ಕಿತ್ತಾಟ ನಡೀತಾ ಇದ್ರು, ಸಿದ್ದರಾಮಯ್ಯನವ್ರನ್ನ ಕೇಳ್ಕೊಡ್ರಿ ಅಂತ ಹೇಳ್ತಾರೆ. ಇಲ್ಲಿ KPCC ಅಧ್ಯಕ್ಷರಾಗಿ ಈ ಕೆಲಸವನ್ನು ಅವ್ರು ಮಾಡಲೇಬೇಕು, ಅದನ್ನು ನಿಭಾಯಿಸ್ತಾರೆ. ಆದರೆ ಅದಕ್ಕೆ ಇಂಟ್ರೆಸ್ಟ್ ಕೊಟ್ಟು, ಅದಕ್ಕೆ ಸಮಯ ಕೊಟ್ಟು ಈ ಬಾಗಲಕೋಟೆ ದಾವಣಗೆರೆ ನಿಭಾಯಿಸೋದಕ್ಕೂ ಡಿ ಕೆ ಶಿವಕುಮಾರ್ ಅವರಿಗೆ ಸಮಯ ಇಲ್ಲದೆ ಇರೋದಾಗಿದೆ. ಯಾಕೆಂದರೆ ಕೇವಲ 25 ದಿನಗಳಲ್ಲಿ ಅಭ್ಯರ್ಥಿಗಳು ಫೈನಲ್ ಆಗಬೇಕು. ಅಭ್ಯರ್ಥಿಗಳು ಫೈನಲ್ ಆದ ನಂತರ ಪ್ರಚಾರ ಆಗಬೇಕು. ಪ್ರಚಾರ ಆದ ನಂತರ ವೋಟಿಂಗ್ ಆಗಬೇಕು. ಅಸ್ಸಾಮನ್ನು ಗೆದ್ದುಕೊಳ್ಬೇಕು. 2015ವರೆಗೂ ಕಾಂಗ್ರೆಸ್ನ ಕೈಯಲ್ಲಿದ್ದಂಥ ಭದ್ರಕೋಟೆ ಆಗಿದ್ದಂಥ ಅಸ್ಸಾಂ ಛಿದ್ರ ಆಗಿ BJP ಕೈ ಸೇರಿದೆ. ಈಗ ಆ ಪವರ್ಫುಲ್ ಲೀಡರ್ ಭಾರತದ ಭವಿಷ್ಯದ ಪ್ರಧಾನಿ ಅಂತ ಬಿಂಬಿತರಾಗ್ತಾ ಇದ್ದಾರೆ ಹಿಮಂತ ಬಿಸ್ವಾ ಶರ್ಮಾ ಅಂತ ದಿಟ್ಟ ನಿರ್ಧಾರವನ್ನು ತೆಗೆದುಕೊಳ್ತಾ ಇರುವಂಥ ಅಸ್ಸಾಂನ
BJPಯ ನಾಯಕರ ವಿರುದ್ಧ ಸೆಟೆದು ಅವರ ವಿರುದ್ಧ ಏನು ಸವಾಲು ಹಾಕಿ ಗೆಲ್ಲಬೇಕಾದಂಥ ಚಾಲೆಂಜ್ DK ಶಿವಕುಮಾರ್ ಅವರಿಗೆ ಕೊಟ್ಟಿದ್ದಾರೆ ಆ ಪ್ರಿಯಾಂಕಾ ಗಾಂಧಿ. ಆದರೆ ಅದನ್ನು ಅವರು ನಿಭಾಯಿಸೋದ್ರಲ್ಲಿ ಯಶಸ್ವಿ ಆಗ್ತಾರಾ, ಈ ಪ್ರಶ್ನೆಗಳು ಮೂಡ್ತಾ ಇದೆ. ಆದರೆ DK ಶಿವಕುಮಾರ್ ಅಂದರೆ ಕೊಟ್ಟ ಕೆಲಸವನ್ನು ಮಾಡಿ ಮುಗಿಸುವಂಥ ಟಾಸ್ಕ್ ಮಾಸ್ಟರ್, ಟ್ರಬಲ್ ಶೂಟರ್. ಅವರಿಗಿರುವಂಥ ಬಿಗ್ ಚಾಲೆಂಜ್ ಅಸ್ಸಾಮನ್ನು ಗೆಲ್ಲೋದು. ಅಸ್ಸಾಂ ಗೆಲ್ಲೋದು ಅಷ್ಟು ಸುಲಭ ಅಲ್ಲ ಅನ್ನೋದು ಅವ್ರಿಗೂ ಗೊತ್ತು. ಇಲ್ಲಿ ಒಂದು 60 ಸ್ಥಾನಗಳನ್ನಾದರೂ ಕನಿಷ್ಠ ಗೆಲ್ಲಬೇಕು ಅನ್ನುವಂಥ ಲೆಕ್ಕಾಚಾರವನ್ನು ಇಟ್ಕೊಂಡಿದ್ದಾರೆ. ಆದರೆ ಏನು ಅಸ್ಸಾಮನ್ನು ಗೆಲ್ಲೋದಕ್ಕೆ ತಯಾರಿ ಮಾತ್ರ ಕಾಂಗ್ರೆಸ್ನಲ್ಲಿ ಆಗಿಲ್ಲ. 126 ಕ್ಷೇತ್ರಗಳಲ್ಲಿ ಒಂದು 60 ಕ್ಷೇತ್ರಗಳನ್ನು ತಾವು ಗೆದ್ದುಕೊಂಡ್ರೆ ತಮ್ಮ ಮಿತ್ರ ಪಕ್ಷಗಳ ಮೂಲಕ ಒಂದು 15-20 ಸ್ಥಾನಗಳನ್ನು ಗೆಲ್ಲಬೇಕು ಅಂತ. ಆದರೆ ಅದು ಅಷ್ಟು ಸುಲಭ ಇಲ್ಲ. ಲೋಕಸಭೆಯಲ್ಲಿ ಏನೇ ಗೌರವ್ ಗೊಗೊಯ್ ಒಬ್ಬ ಒಳ್ಳೆಯ ಭಾಷಣಕಾರ ಆಗಿರ್ಬೋದು, BJPಯನ್ನು ಆಗಾಗ ತರಾಟೆಗೆ ತಗೋತಾ ಇರ್ತಾರೆ, ತರುಣ್ ಗೊಗೊಯ್ ಅವರ ಪುತ್ರ. ಆದರೆ ಕಾಂಗ್ರೆಸ್ಗೆ ಅಸ್ಸಾಂನಲ್ಲಿ ಶಕ್ತಿ ಕಡಿಮೆ ಆಗಿದೆ ಇತ್ತೀಚೆಗೆ. ಆ ಶಕ್ತಿಯನ್ನು ತುಂಬ್ತಾರ DK ಶಿವಕುಮಾರ್. ಅಲ್ಲಿ ಮಾಸ್ಟರ್ ಪ್ಲ್ಯಾನ್ ಮಾಡಿ, ಅಲ್ಲಿ ಅದ್ಭುತ ಪ್ರಚಾರ ಮಾಡಿ, ಅಲ್ಲಿ ಕಾಂಗ್ರೆಸ್ನ ಆರ್ಗನೈಸೇಷನ್, ಆ ಒಂದು ಸಂಘಟನೆಯನ್ನು ಬಳಸ್ಕೊಂಡು ಕೆಲಸ ಮಾಡ್ತಾರಾ? ಈ ಚಾಲೆಂಜ್ ಈಗ DK ಅವ್ರ ಮುಂದಿದೆ. ಹಾಗಾಗಿ ಈಗ CM ಸ್ಥಾನ ಕೇಳೋದಕ್ಕೂ ಟೈಮ್ ಇಲ್ಲ. ಹಾಗೆ ದಾವಣಗೆರೆ, ಬಾಗಲಕೋಟೆ ಟಿಕೆಟ್ ಯಾರು ಕೇಳ್ತಾರೋ ಅವರಿಗೆ ಹಂಚಿ ಅವ್ರ ಜೊತೆ ಮಾತಾಡಿ ಅವ್ರನ್ನ ಕನ್ವಿನ್ಸ್ ಮಾಡಿ ಆ ಕಿತ್ತಾಟವನ್ನು ಸರಿ ಮಾಡೋದಕ್ಕೂ ಸಮಯ ಇಲ್ಲ ಅನ್ನೋ ಪರಿಸ್ಥಿತಿಗೆ DK ಶಿವಕುಮಾರ್ ಬಂದಿದ್ದಾರೆ. ಸದ್ಯಕ್ಕೆ ಕಾಂಗ್ರೆಸ್ಗೆ ಇದು ತುರ್ತಾಗಿ ಅಸ್ಸಾಮನ್ನು ಹೇಗಾದರೂ ಮಾಡಿ ಮತ್ತೆ ಕೈಗೆ ತೆಗೆದುಕೊಳ್ಬೇಕು. ಆದರೆ ಸಮಯ ಕಡಿಮೆ ಇದೆ. DK ಇದನ್ನು ಹೇಗೆ ಸಾಧಿಸ್ತಾರೆ ಅನ್ನೋ ಪ್ರಶ್ನೆ ಎಲ್ಲರ ಮುಂದಿದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.